ಮಕ್ಳು ಎಷ್ಟು ಅಂತ ಹಂಗೆ ಕೇಳ್ಬೇಕು ಅಂತ ಹೇಳ್ಕೊಟ್ಲಕ್ಕೆ ಅವ್ರ ಮತ್ತೆ ಹೇಳ್ಕೊಟ್ಟು ಮತ್ತೆ ಬಂದಿದ್ದಾರೆ. ಬರಾಕತ್ತಿದ್ದ ಬೆಳಿಗ್ಗೆ ಬಸ್ ಹಿಡಾಕ ಹೋಗ್ಬೇಕು, ಹುಡುಗಿ ಕಾಲೇಜ್ನಾಗ ಹೊಂಟಿದ್ಲ. ಏನ್ರಿ ಗವಾಗ ಹಿಂಗೆ ಬಗ್ಲಾಗ ನೋಡ್ಬೇಕು ಇಟ್ಕೊಂಡಾಳ, ಹಿಂಗೆ ಇಟ್ಕೊಂಡಾಳ ಆಕೆ ಬಸ್ ಹಿಡ್ಯಾಕ ಹೊಂಟಾಳ. ಇವಾಗ ಬಂದ್ರೆ ಮಾತಾಡಿ ಚಲೋ ಅದು. ಏನ್ರಿ ನಿಮ್ಮ ಹೆಸರು ಅಂದ. ನಮ್ಮ ಹೆಸರು ಹಿಂಗೆ. ಏನು ಓದ್ತೀರಿ ಅಂದ. ಯಾವ ಕಾಲೇಜ್ ರೀ ಅಂದ. ಇಂಥ ಕಾಲೇಜ್ ರೀ, ಇಂಥ ಊರ್ರಿ ಎಲ್ಲ ಹೇಳಿದ್ಲು. ಹಾಂ ಲಗ್ನ ಆಗೈತೇನ್ರಿ ಅಂದ. ಕೇಳ್ರಿ ಕೇಳಕತ್ತೀರಲ್ಲ, ಲಗ್ನ ಆಗೈತೇನ್ರಿ ಅಂದ. ಇಲ್ಲಲ್ರಿ ಅಂತ. ಮಕ್ಳು ಎಷ್ಟ್ರಿ ಅಂದ. ನೋಡ್ರಿ ಆಕಿ ಕೈಯಾಗ ನೋಡ್ಬೇಕಿತ್ತಂದ್ರೆ ರೊಪ್ಪ ಅಂತ ತೊಗೊಂಡ. ಹಾಂ ನೋಡ್ರಿ ಮಾತಾಡ್ಬೇಕ್ರಿ. ಎಂಥವ್ರು ಮಾತಾಡ್ಬಾರ್ದು, ಎಂಥವ್ ಮಾತಾಡ್ಬೇಕು. ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನ್ನಬೇಕು. ಇಂಥ ಮಾತು ಮಾತಾಡ್ಬೇಕು. ಮನ್ಯಾಗ ಅತ್ತಿ ಸೊಸಿ ಕುಂತಿರ್ತೀರಿ, ಎಷ್ಟು ಚಂದ ಮಾತಾಡ್ಬೇಕು. ಎಂಥ ಮಾತು ಮಾತಾಡ್ಬೇಕ್ರಿ. ಒಬ್ಬಕ್ಕೆ ಅತ್ತಿ ಅಂದ. ಅತ್ತಿ ತಪ್ಪು ತಿಳ್ಕೊಬೇಡ್ರೆ, ಅತ್ತಿದಿರೋದ್ರಲ್ಲಿ ತಪ್ಪು ತಿಳ್ಕೊಬೇಡ್ರಿ. ಅತ್ತಿ ಅಂದ್ಲಂತ. ಏನಂತ ಹೇಳಿ ಮ್ಯಾಲೆ ಕೂತಿದ್ಲಂತ, ಮನ್ಸನ್ನಾಗ ಇಂಥ ಮನ್ಸನ್ನಾಗ ಕೂತಿದ್ಲಂತ. ಹಿಂಗೆ ಸೊಸಿ ಹಿಂಗೆ ಕೂತಿದ್ಲಂತ. ಏ ಸೊಸಿ ಅಂದಂತ. ಹಾಂ ಹೇಳ್ರಿ ಅತ್ತಿಯರ ಅಂತಂದಂತಿಗೆ. ಹೇಳ್ರಿ ಅತ್ತಿಯರ ಅಂತದ್ಲಂತ. ಆಕಿ ಪಾಪ ಕುರ್ಚಿಯ ಮೇಲೆ ಕೂತಿದ್ಲ, ಆಕಿ ಮನ್ಸನ್ ಮೇಲೆ ಕೂತಿದ್ಲ ಅತ್ತಿ. ಮನ್ಸದ ಮ್ಯಾಗ ಅಕ್ಕಿ ಕುಂತಿದ್ಲ್ರೆ, ಕುರ್ಚಿ ಮೇಲೆ ಅಕ್ಕಿ ಕುಂತಿದ್ಲು ಸೊಸೆ. ಅತ್ತಿ ಕೇಳಿದ್ವಿ ಏನಂತ ಹೇಳಿ. ಏ ಸೊಸೆ, ನಾ ಬಂದು ಕುರ್ಚಿದ ಮೇಲೆ ಕುಂದಿರ್ತೀನಿ, ನೀ ಎಲ್ಲಿ ಕುಂದಿರ್ತಿ ಅಂದ ಮಲ್ಲಮ್ಮರ. ನಾನು ಬಂದು ಮಂಚ ಬಿಟ್ಟೆ ಕುರ್ಚಿ ಮೇಲೆ ಕುಂದಿರ್ತೀನಿ, ನೀ ಎಲ್ಲಿ ಕುಂದಿರ್ತಿ ಅಂತ ಕೇಳಿಲ್ಲ. ನಾ ಕೆಳಗೆ ಕುಂದಿರ್ತೀನಿ ರೀ ಅತ್ತಿಯರ, ಇಲ್ಲೇ ಹಸಾಲ್ ಕೆಂಪುದ ಅದ್ರ ಮೇಲೆ ಕುಂದಿರ್ತೀನಿ ರೀ ಅಂತ. ಏ ನಾ ಬಂದು ಕೆಂಪುದ್ರ ಮೇಲೆ ಕುಂದಿರ್ತೀನಿ, ಎಲ್ಲಿ ಕುಂದಿರ್ತಿ ಅಂತ ಅಂದ. ಯಾವ ಅಲ್ಲಿ ಮೆಟ್ಲು ಐತಲ್ರಿ, ಅಲ್ಲಿ ಕುಂದಿರ್ತೀನಿ ರೀ ಅಂತ ಅನ್ಲಿಕ್ಕೆ. ಎಲ್ಲೇ ಇಲ್ಲಿ ಮೆಟ್ಲು ಅದಾವಲ್ಲ, ಇಲ್ಲೇ ಆ ಮೆಟ್ಲ ಮ್ಯಾಗ ಕುಂದಿರ್ತೀನಿ. ಏ ನಾ ಬಂದು ಮೆಟ್ಲ ಮ್ಯಾಗ ಕುಂದಿರ್ತೀನಿ, ನೀ ಎಲ್ಲಿ ಕುಂದಿರ್ತಿ ಅಂತ ಅದು ತಲೆ ಕೆಟ್ಟಿತ್ತಕ್ಕೆ. ಈಗ ಸೊಸಿ ಡಿಗ್ರಿ ಇರಾಕತ್ತೈತಿ ಟೆಂಪ್ರೇಚರ್. ನಾ ಬಂದು ಕಟ್ಟಿ ಮ್ಯಾಗ ಕುಂದಿರ್ತೀನಿ, ನೀ ಎಲ್ಲಿ ಕುಂದಿರ್ತಿ ಅಂತ. ನಾನೊಂದು ತೆಗಿತೀನಿ ರೀ ಅತ್ತಿಯರ, ಒಂದು ಕುತ್ತಿಗೆ ಮಟ್ಟ ತೆಗಿತೀನಿ ರೀ, ತೆಗ್ಗಿನಾಗ ಕುಂದಿರ್ತೀನಿ ರೀ ಅಂತಂದ್ಲಿ. ಯಾರಂದ್ರು ಸೊಸೆ ತೆಗ್ಗಿನಾಗ ಕುಂದಿರ್ತೇನೆ ರೀ. ನೀವು ಅತ್ತಿಯವ್ರ ಮ್ಯಾಗ ಕುಂದಿರ್ಬೇಕು, ನಾ ತೆಗ್ನಾಗ ಕುಂದಿರ್ತೇನೆ. ಏ ನಾ ಈಕೆ ಸುಮ್ಕಿರ್ಬೇಕಿಲ್ರಿ. ಮಾತ್ರಿ ಬರೀ ಕೆಟ್ಟ ಮಾತು ಮಾತಾಡೋದು. ಮನೆ ಜಗಳ ಯಾಕೆ ಬರ್ತಾವ ಅಂದ್ರೆ ಇದಕ್ಕೆ ಬರ್ತಾವ. ಏ ನಾ ಬಂದು ತೆಗ್ನಾಗ ಕುಂದಿರ್ತಿ, ನೀ ಎಲ್ಲಿ ಕುಂದಿರ್ತಿ ಅಂತದ್ ನೋಡ್ರಿ. ಎತ್ತಿ ಇಟ್ಟದ್ ಮಟ್ಟ ತಡ್ಕೊಂಡಿದ್ದೀನಿ, ನಿನ್ನ ಕೆಳಗೆ ಕುಂದಿರ್ಸಿ ಮಣ್ಣು ಮುಚ್ಚಿ ಮ್ಯಾಲೆ ಬಸ್ಕೊಂಡು ಮಾಡಿ ಮ್ಯಾಲೆ ಕುಂದಿರ್ತೀನಿ ಅಂತ ಮಾಡಿ. ಅರ್ಥ ಆಗಿರ್ಬೇಕು ಮಾತ್ರ. ಅದಕ್ಕೆ ಇಲ್ಲಿ ಶರಣರು ಮಾತಾಡ್ಯಾರ, ಏನ್ ಮಾತಾಡ್ಯಾರ, ಎಷ್ಟು ಚಂದ ಮಾತಾಡ್ಯಾರ. ಯಾವ್ರಿ ಅಪ್ಪ ಅವ್ರ ಶರಣಾರ್ಥಿ ಅಪ್ಪ ಅವ್ರ. ಇಂಥ ಮಾತು ಮಾತಾಡಿದ್ರೆ ಸ್ವರ್ಗ ನಿರ್ಮಾಣ ಆಗ್ತದೆ. ಎಂತೆಂತ ಮಾತು ಮಾತಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಅದಕ್ಕೆ ನಮ್ದನ್ನ ನಾವು ತಿಳ್ಕೋಬೇಕು. ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನೋ ಹೇಳ್ತಾರಲ್ಲ ಮಡಿವಾಳಪ್ಪನವರು. ನಮ್ಮನ್ನ ನಾವು ತಿಳ್ಕೊಂಡ್ರೆ ನಾಲಿಗೆ ಬಹಳ ಶುದ್ಧ ಇರ್ತದೆ. ಹಂಗ ಇಲ್ಲಿ ತನ್ನನ್ನ ತಿಳಿದಿರ್ತಕ್ಕಂಥ ಯಾವ ಲಿಂಗಮ್ಮ ಸಂಚಾರವನ್ನ ಮಾಡ್ತಾ ಕಲ್ಯಾಣ ಕಡೆ ಮತ್ತೆ ಬಂದಾಳ. ಆ ಯಾವ ಆತ್ಮವ ನಾಮಗಯ್ಯನವರಿಂದ ಬೀಳ್ಕೊಂಡು ಕಲ್ಯಾಣ ಕಡೆ ಬರಾಕತ್ತಾಳ. ಕಲ್ಯಾಣದ ಹತ್ರ ಹೋದಾಗ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಗುಡ್ಡ, ಆ ಗುಡ್ಡದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಗವಿಯನ್ನ ನೋಡ್ತಾ ಇದ್ದಾಳ. ಗವಿ ಇರ್ತದೆ. ಇದನ್ನ ಈ ಚರಿತ್ರೆ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದ್ರೆ, ಲಿಂಗಮ್ಮ ಎಲ್ಲಿ ಬರ್ತಾಳೆ ಈಗ ಅಂತ ಕೇಳಿದ್ರೆ, ಆ ಗವಿಗೆ ಬರ್ತಾಳ. ಗವಿಯ ಹತ್ರ ಬಂದು ಕುಂದಿರ್ತಾಳೆ. ಗವಿಯ ಹತ್ರ ಬಂದು ಕುಂತಾಗ ಆ ಗವಿಯೊಳಗ ಒಬ್ಬ ತಾಯಿ ಇರ್ತಾಳ. ಒಬ್ಬ ತಾಯಿ ಬಹಳ ವಿಶೇಷತೆ ಇಲ್ಲೇ ಇರೋದು. ನೀವೆಲ್ಲ ಲಕ್ಷ್ಯ ಕೊಟ್ಟು ಕೇಳ್ಬೇಕು, ಬಹಳ ಲಕ್ಷ್ಯ ಕೊಟ್ಟು ಕೇಳಿರ್ತೀನಿ. ಆ
ತಾಯಿ ಇರ್ತಾಳ, ಆಕೆ ಹೆಸರು ಮಹಾದೇವಿ. ಏನು? ಮಹಾದೇವಿ. ನಮ್ಮ ಲಿಂಗಮ್ಮ ಅಲ್ಲಿ ಬಂದಾಳ. ಲಿಂಗಮ್ಮ ಬಂದು ಆ ಮನಿ ಮುಂದೆ ಒಂದು ಕಟ್ಟಿ ಇತ್ತು, ಆ ಗವಿ ಮನಿ ಮುಂದ ಕಟ್ಟಿ ಮೇಲೆ ಕುತ್ಕೊಂಡಾಳ. ಆನಂದವಾಗಿ ನಡ್ಕೊಂತ ಬಂದಿದ್ದಲ್ಲ, ಲಿಂಗಮ್ಮ ಕಟ್ಟಿ ಮೇಲೆ ಕುಂತಾಗ ಮಹಾದೇವಿ ಹೊರಗೆ ಬಂದಾಳ. ಈ ತಾಯಿಯನ್ನು ನೋಡಾಳ. ಇವಳ ಸುಂದರ ರೂಪವನ್ನ ಕಂಡು, ಇವಳ ಕಾಂತಿಯನ್ನು ಕಂಡು, ಇವಳ ತೇಜಸ್ಸನ್ನು ಕಂಡು ಅವ ಯಾವ್ರವ್ರು ನೀವು ಅಂತ ಕೇಳ್ಯಾಳ. ಕತಿ ಲಕ್ಷ ಕೊಟ್ಟು ಕೇಳ್ರಿ, ನೀವು ಯಾವೂರರು ಅಂತ ಅಂದಾಗ ಅವ ನನ್ನ ಹೆಸರು ಲಿಂಗಮ್ಮ ಅಂತ ಹೇಳಿ, ನಾನು ಉಮರಾಣಿಯಿಂದ ಬಂದಿದ್ದೇನೆ, ಅಣ್ಣ ಬಸವಣ್ಣನವರನ್ನ ನಾನು ಕಾಣ್ಲಿಕ್ಕೆ ಬಂದೀನಿ ಅಂತಾಳೆ. ಆ ಗವಿ ಮುಂದೆ ಕಟ್ಟಿ ಮ್ಯಾಲೆ ಕುತ್ಕೊಂಡಾಳ. ಮತ್ತೆ ಒಳಗೋಗಿ ಮಾದೇವಿ ಏನ್ ತಂದ ಅಂತ ಕೇಳಿದ್ರೆ ಒಂದು ಕಳಸಿ ನೀರು ತಂದು, ಇವ ತಗೋ, ದೂರದಿಂದ ಬಂದಿದಿ, ಮುಖ ಯಾಕ ಆಯಾಸ ಆದಂಗ ಆಗೈತಿ, ದನ್ಕೊಂಡಿ ಅನಿಸ್ತಿದಿ ತಾಯಿ, ನಿನ್ನ ಪಾದಕ್ಕೆ ನೀರು ಹಾಕ್ತೀನಿ ಅಂತ ಹೇಳಿ ಈ ತಾಯಿ ಪಾದಕ್ಕೆ, ಯಾರ ಪಾದಕ್ಕೆ? ಲಿಂಗಮ್ಮನ ಪಾದಕ್ಕೆ ನೀರು ಹಾಕ್ಯಾಳ. ನೀರು ಹಾಕಿದ ಮೇಲೆ ಲಿಂಗಮ್ಮ ಆನಂದವಾಗಿ ಎಲ್ಲಿ ಬಂದಾಳ ಅಂತ ಕೇಳಿದ್ರೆ ಒಳಗ್ ಬಂದಾಗ ಅವ್ವ ನೀವು ಯಾರು ಅಂತ ಕೇಳ್ತಾರೆ. ಗವಿಯೊಳಗೆ ಯಾಕದೀರಿ ನೀವು? ಇವತ್ ನೀವು ಕಲ್ಯಾಣಕ್ಕೆ ಹೋದ್ರೆ ಎಲ್ಲಾ ಶರಣರ ಗುಹೆಗಳದಾವಲ್ಲಿ. ಬಹಳ ದೂರದಿಂದ ಬಂದವರೆಲ್ಲ ಗುಹೆಯೊಳಗೆ ಬದುಕ್ಯಾರ, ಮನೆಯನ್ನು ಕಟ್ಕೊಂಡು ಬದುಕಿಲ್ಲ, ಅರಮನೆಯೊಳಗೆ ಇಲ್ಲ. ಈ ಮಹಾದೇವಿ ಯಾರು ಅಂತ ಕೇಳಾಳ. ಅವ್ವ ನಾವು ಯಾರು ಅಂತ ಕೇಳಿದ್ರೆ ಜಮ್ಮು ಕಾಶ್ಮೀರದಿಂದ ನಾವು ಬಂದೀವಿ ಅಂತ ಹೇಳ್ತಾಳೆ. ಇವತ್ತೇನು ಜಮ್ಮು ಕಾಶ್ಮೀರ ಇದೆಯಲ್ಲ, ಅಲ್ಲಿಂದ ನಾವು ಬಂದಿದ್ದೇವಿ. ಯಾಕೆ ಬಂದೀವಿ ಅಂತ ಹೇಳಿದ್ರೆ ಹೇಳ್ತಾಳೆ, ನನ್ನ ಗಂಡನ ಹೆಸರು ಮಹಾದೇವ ಭೂಪಾಲ, ನನ್ನ ಗಂಡ ಮಹಾದೇವ ಭೂಪಾಲ, ನನ್ನ ಹೆಸರು ಮಹಾದೇವಿ, ನಾವು ಜಮ್ಮು ಕಾಶ್ಮೀರದ ರಾಜರಾಣಿಯರು. ನನ್ನ ಗಂಡ ರಾಜ, ಜಮ್ಮು ಕಾಶ್ಮೀರಕ್ಕೆ ರಾಜ, ಅಲ್ಲಿಂದ ನಾವು ಬಂದಿದ್ದೇವೆ. ಯಾಕೆ ಬಂದೀವಿ ಅಂತ ಕೇಳಿದ್ರೆ ಬಸವಣ್ಣನ ಕೀರ್ತಿಯನ್ನು ಕೇಳಿ ರಾಜ್ಯವನ್ನ ನನ್ನ ಮಗನಾಗಿರ್ತಕ್ಕಂಥ ಲಿಂಗರತಿಗೆ ಕಟ್ಟಿ ನಾವು ಬಸವಣ್ಣನ ಕೀರ್ತಿ ವಾರ್ತೆಯನ್ನು ಕೇಳಿ ಕಾಯಕವನ್ನು ಮಾಡ್ಕೊಂಡು ಊಟ ಮಾಡಕ್ ಬಂದೀವಿ ಅಂತ ಒಬ್ಬ ರಾಜ. ಯಾರ ವಾರ್ತೆಯನ್ನು ಕೇಳ್ಯಾನ? ಬಸವಣ್ಣನ ವಾರ್ತೆಯನ್ನು ಕೇಳ. ಅಲ್ಲಿಂದ ಬಂದಾನ, ಇಲ್ಲಿ ಬಂದು ಏನ್ ಕಾಯಕವನ್ನು ಮಾಡೋದು? ಒಬ್ಬ ರಾಜನಲ್ಲ, ಬಂಗಾರದ ಸಿಂಹಾಸನದಲ್ಲಿ ಕುತ್ಕೊಂಡು, ಶಿರಛತ್ರದಲ್ಲಿ ಕುತ್ಕೊಂಡು ಚತುರಂಗ ಸೇನೆಯನ್ನ ಆಳುವಂತ, ಇಡೀ ಸಮಸ್ತ ರಾಜ್ಯವನ್ನ ಆಳುವಂತ ಒಬ್ಬ ಮಹಾದೇವ ಭೂಪಾಲ ಬಸವಣ್ಣನನ್ನ ನೆನೆಸ್ತಾ ಕಲ್ಯಾಣಕ್ಕೆ ಬಂದು ಕಲ್ಯಾಣದಲ್ಲಿ ಇಳ್ಕೊಂಡಾನ. ಕಲ್ಯಾಣದಲ್ಲಿ ಒಂದು ಕೆಲಸ ಇತ್ತು. ಏನ್ ಕೆಲಸ ಅಂತ ಕೇಳಿದ್ರೆ ದುಡಿದೇ ಊಟ ಮಾಡ್ಬೇಕು. ಏನ್ರಿ, ಪುಗ್ಶಕ್ತಿಯಲ್ಲಿ ಊಟ ಮಾಡಕ್ ಹಕ್ಕಿರ್ಲಿಲ್ಲ ಯಾರಿಗೂ. ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಿತ್ತು ಕಲ್ಯಾಣದ ಕಾರ್ಯ. ನೀವು ದುಡ್ದೇ ಮಾಡ್ಬೇಕು, ನೀ ರಾಜನಿರ್ಲಿ, ನೀ ಸಿಪಾಯಿ ಇರ್ಲಿ, ನೀವು ದುಡ್ದೇ ಊಟ ಮಾಡ್ಬೇಕು. ಅದಕ್ಕೆ ಮಹಾದೇವ ಭೂಪಾಲ್ ಅಲ್ಲಿಂದ ಬಂದಿದ್ನಲ್ಲ, ಇಲ್ಲಿ ಏನು ಕೆಲಸ ಮಾಡ್ತಿದ್ದ ಅಂತ ಕೇಳಿದ್ರೆ ಕಟ್ಟಿಗೆಯನ್ನ ಒಡೆಯೋದು, ಅರಣ್ಯಕ್ಕೆ ಹೋಗೋದು, ಒಣ ಕಟ್ಟಿಗೆಗಳನ್ನು ತರೋದು, ಅವನು ಒಡೆಯೋದು, ಕಲ್ಯಾಣದ ಶರಣರಿಗೆ ಮಾಡೋದು, ಬಂದು ದುಡ್ಡಿನಿಂದ ಕಾಯಕ ದಾಸೋಹವನ್ನು ಮಾಡುವಂತ ಕೆಲಸವನ್ನ, ಗುರುಲಿಂಗ ರಂಗವ ಸೇವೆಯನ್ನು ಮಾಡುವಂತ ಕೆಲಸವನ್ನ ಮಹಾದೇವ ಭೂಪಾಲ ಮಾಡ್ತಾ ಇದ್ದ. ತನ್ನ ಮಗನಾಗಿರ್ತಕ್ಕಂಥ ಲಿಂಗರತಿಗೆ ರಾಜ್ಯವನ್ನ ಬಿಟ್ಟು ಬಂದಿದ್ದ. ಕಾಯಕವನ್ನ ಮಾಡ್ತಾ ಇದ್ದ. ಕಾಯಕವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ದಿನ ಹೆಂಡತಿ ಬರ್ತಿರ್ತಾಳ, ಗಂಡ ಹೆಂಡತಿ ಯಾವ ಕಾಶ್ಮೀರ ಬಿಟ್ಟು ಬರಾಕತ್ತಾರೆ. ಅವರ ನಿಮಗ್ ಬಂಗಾರ ಅಂದ್ರೆ ಬಹಳ ಇಷ್ಟ ಹೆಣ್ಮಕ್ಳಿಗೆ, ಅಲ್ಲ ಹೌದಲ್ರಿ? ಏನು ಕೊಡ್ಲಿಲ್ಲ ಅಂದ್ರೆ ಗಂಡ ಬಂಗಾರ ತಂದು ಕೊಟ್ಬಿಟ್ಟ ಅಂತ ಕೇಳಿದ್ರೆ ನೀವು ಒಂಥರ ನೊಬೆಲ್ ಪ್ರಶಸ್ತಿ ಸಿಕ್ಕಂಗ ನೀವು, ಹೌದಲ್? ನೋಡ್ರಿ, ಆ ಮಹಾದೇವ ಭೂಪಾಲ ಅದು ಬರಾಕತ್ತಾರ ಕಲ್ಯಾಣವನ್ನ, ಯಾವ ಕಾಶ್ಮೀರವನ್ನ ಬಿಟ್ಟು ಹೆಂಡತಿ ಪರೀಕ್ಷೆ ಮಾಡ್ಬೇಕಾಗಿರ್ತೈತಿ. ನಾನಂತರೂ ಬಸವಣ್ಣನ ಕೀರ್ತಿ ವಾರ್ತೆ ಕೇಳಿ ಕಲ್ಯಾಣಕ್ಕೆ ಬರಾಕತ್ತೀನಿ, ಈಗೀಗ ವೈರಾಗ್ಯ ಬಂದತೆ ಇಲ್ಲ ನೋಡ್ಬೇಕಲ್ಲ ಹೆಂಡತಿಗೆ. ಅವ ತಯಾರಾಕ್ಕನ ಬರಾಕ,
ಹೆಂಡತಿಗೆ ಹೇಳ್ತಾನೆ, ನೋಡು ನೀನು ಅರಮನೆಯಲ್ಲಿದ್ದ ಸೇವಕಿಯರಿಂದ ಸೇವೆಯನ್ನು ಕೊಂಡವಳು, ಬಂಗಾರ ತಟ್ಟೆಯಲ್ಲಿ ಊಟ ಮಾಡಿದಂಥವಳು, ನೀನು ಮಹಾರಾಣಿ, ನಿನ್ನ ಪಾದವನ್ನು ಹೊತ್ತಲಿಕ್ಕೆ ಸೇವಿಕೆಯರದಾರ ಈ ಅರಮನೆಯಲ್ಲಿ, ಇಂಥ ಭವ್ಯವಾದ ಅರಮನೆಯಲ್ಲಿದೆ, ನೀ ಏನು ಬರೋದು ಬೇಡ, ನಾ ಒಬ್ಬನ ಹೊಕ್ಕಿನಿ ಅಂತ ಹೇಳ್ತಾನ ಮಹಾದೇವ ಭೂಪಾಲ. ಯಾರಿಗೆ ಹೇಳ್ತಾನ? ಹೆಂಡತಿಗೆ ಹೇಳ್ತಾನ, ನಾ ಒಬ್ಬನ ಹೊಕ್ಕಿನಿ, ನೀ ಏನು ಬರೋದು ಬೇಡ, ನೀ ಆನಂದವಾಗಿ ಕಾಶ್ಮೀರದಲ್ಲಿ ಲಿಂಗರತಿ ಮಗನಾಗಿರ್ತಕ್ಕಂಥ ಲಿಂಗರತಿಯೊಂದಿಗೆ ನೀ ಆನಂದವಾಗಿರು ಅಂತ ಹೇಳಿದಾಗ ಅಕ್ಕಿ ಅಂತಾಳೆ, ಎಲ್ಲಿ ಗಂಡ ಇರ್ತಾನಲ್ಲ ಅಲ್ಲೇ ನನ್ನ ಕಾಶ್ಮೀರ ಇರ್ತದೆ, ಅಲ್ಲೇ ನನ್ನ ಕಾಶ್ಮೀರ ಇರ್ತದೆ. ನಾ ಇದ್ದಲ್ಲಿ ಕಾಶ್ಮೀರ ಇರಂಗಿಲ್ಲ, ನನ್ನ ಗಂಡ ಎಲ್ಲದನಲ್ಲ ಅಲ್ಲೇ ನನ್ನ ಕಾಶ್ಮೀರ ಇದೆ. ಅವನ ಕಷ್ಟವೇ ನನ್ನ ಕಷ್ಟ, ಅವನ ದುಃಖವೇ ನನ್ನ ದುಃಖ ಅಂತ ಹೇಳಿ ಆ ಬಂಗಾರದ ಜರಗಿರ್ತಕ್ಕಂಥ ಪಿತಾಂಬರವನ್ನು ಉಚ್ಚೊಕ್ಕೊಟ್ಟು ಯಾವ ಮಹಾದೇವಿ ಏನು ಮಾಡ್ತಾಳ ಅಂತ ಕೇಳಿದ್ರೆ, ನಾರು ಮಡಿಯನ್ನು ಉಟ್ಕೊಂತಾಳ, ಕಾವಿ ಬಟ್ಟೆಯನ್ನು ಉಟ್ಕೊಂತಾಳ. ಇಬ್ರು ಕೂಡಿ ದಾರ್ಯಾಗ ಬರ್ತಿರ್ತಾರ ಕಾಶ್ಮೀರವನ್ನ ಬಿಟ್ಟು. ಬರೋ ಮುಂದೆ ಕೇಳ್ರಿ, ಈ ಪ್ರಸಂಗ ಹೆಂಗಿದೆ. ಬರ್ತಿರ್ತಾರ, ಮುಂದೆ ಅಲ್ಲೊಂದು ಯಾರ್ದೋ ಬಂಗಾರದ ಇದು ಇರ್ತಿರಲ್ಲ, ಏನು ಬಂಗಾರದ ಪಾಟ್ಲಿ ಅಂತಾರಲ್ಲ, ಪಾಟ್ಲಿ ಬಿದ್ದಿರ್ತದ. ಮಹಾದೇವ ಭೂಪಾಲ ನೋಡ್ತಾರ, ಹೇಳ್ತಾಳೆ ದೂರ ಬರ್ತಿರ್ತಾಳ. ಮುಂದೆ ಮಹಾದೇವ ಭೂಪಾಲ ಬರ್ತಿರ್ತಾನೆ. ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ನನ್ನ ಹೆಂಡತಿ ಕಾಶ್ಮೀರ ಬಿಟ್ಟು ಬರಕತ್ತಾಳ, ಇಲ್ಲೇ ಬಂಗಾರದ ಬಳಿ ಬಿದ್ದತ್ತ, ಅದನ್ನ ನೋಡಿ ಮನಸ್ಸು ಆದೀತು, ಮನಸ್ಸು ಕೆಟ್ಟಿ ತಕ್ಕಿದು ಅಂತ ಹೇಳಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ, ಅದ್ರ ಮೇಲೆ ಕಾಲಿಲಿ ಮಣ್ಣು ಸರಿಸ್ತಾನೆ. ಯಾಕ? ನನ್ನ ಹೆಂಡತಿ ನೋಡಿ ಮತ್ತೆ ಬಂಗಾರದೆಡೆಗೆ ಮೋಹ ಹೋದೀತು ಅಂತ ಹೇಳಿ ಅದ್ರ ಮೇಲೆ ಮಣ್ಣು ಸರಿಸ್ತಾನ. ಕಾಶ್ಮೀರದಿಂದ ಬರಾಕತ್ತಾರ, ಆ ಪಾಟ್ಲಿ ಮೇಲೆ ಮಣ್ಣು ಸರಿಸ್ತಾಗ ದೂರದಳ ಮಹಾತಾಯಿ ನೋಡ್ತಾಳ. ಮಹಾದೇವಿ ನೋಡಿ ಅಂತಾಳೆ, ನನ್ನ ಗಂಡ ಏನೋ ಸರಿಸಿದ್ನಲ್ಲ ಅಂತೇಳಿ ಆ ವಿಚಾರ ಗೊತ್ತಾಗ್ಬಿಟ್ಟಿತ್ತಕಿ, ತಿಳ್ಕೊಂಡ್ ಬಿಟ್ಟಿದ್ಲು. ಮುಂದೆ ಗಂಡ ಹೋಗಿ ಹೊಳಿ ನೋಡಾಕತ್ತಿದ್ದ, ಈಕಿ ಬಂದಿದ್ಲು. ಗಂಡ ಎದ್ರ ಮೇಲೆ ಮೋಹ ಬರಬಾರದು ಅಂತೇಳಿ ಮಣ್ಣು ಸರಿಸಿದ್ನಲ್ಲ, ಅದ್ರ ಮೇಲೆ ಕ್ಯಾಕರಿಸಿತ್ತು ಅಂತ ಉಳಿದ್ದಂತ. ಒಮ್ಮೆ ಬಿಟ್ಟು ಬಂದೇನಿ, ಇದನ್ನ ಇನ್ನು ಎಂದೂ ಮುಟ್ಟಂಗಿಲ್ಲ ಅಂತಂದಂತ. ಬಸವಣ್ಣನನ್ನೇ ನನ್ನ ಪಾದವನ್ನು ಮುಟ್ಟಕ್ಕೆ ಇಂಥದ್ದು ಯಾವುದನ್ನು ನಾನು ಮುಟ್ಟಂಗಿಲ್ಲ ಅಂತ ಹೇಳಿ ಅದರ ಧಿಕ್ಕಾರವನ್ನು ಮಾಡಿ ಎಲ್ಲಿ ಬರ್ತಾಳಂತೆ? ಕಲ್ಯಾಣಕ್ಕೆ ಬರ್ತಾಳೆ. ಗಂಡ ಕಟ್ಟಿಗೆಯನ್ನು ಹೊಡಿತಾ ಇರ್ತಾನೆ, ಕಟ್ಟಿಗೆಯನ್ನು ಒಡೆದು ಮಾರ್ತಾ ಇರ್ತಾನೆ. ಅದು ಬಂದಿರ್ತಕ್ಕಂಥ ಹಣದಿಂದ ಮಹಾದೇವಿ ಕೈಯಾಗ ತಂದು ಕೊಡ್ತಾನೆ. ಗುರುಲಿಂಗ ಜಂಗಮ ಸೇವೆಯನ್ನು ಮಾಡ್ತಾರೆ. ಅಂತ ಮನೆಗೆ ಯಾರು ಬಂದಾರ ಅಂತ ಕೇಳಿದ್ರೆ, ನಮ್ಮ ಚರಿತ್ರೆ ನಾಯಕಳಾಗಿರ್ತಕ್ಕಂಥ ಲಿಂಗಮ್ಮ ಬಂದಾಳ. ಒಳಗ್ ಹೋಗ್ಯಾಳ, ಕರ್ಕೊಂಡೋಗಳ ಪಾದದ ಮೇಲೆ ನೀರು ಹಾಕ್ಯಾಳ. ಲಿಂಗಮ್ಮನನ್ನು ಒಳಗಡೆ ಕರ್ಕೊಂಡೋಗಿ ಒಳ ಯೋಗ್ಯತೆಯನ್ನು ಕಂಡಾಳ. ಮೂಳಿಗೆಯ ಮಹಾದೇವಿ ಮನೆಯಲ್ಲಿ ಕುಂದಿರ್ಸಾಳ. ಆನಂದವಾಗಿ ಪಾದ ಪೂಜೆಯನ್ನು ಮಾಡ್ಯಾಳ. ಯಾರ್ದೋ ಮಹಾಶಿವಶರಣೆಯಾಗಿರ್ತಕ್ಕಂಥ ದಾನ ದಾಸೋಹಿಯಾಗಿರ್ತಕ್ಕಂಥ ಲಿಂಗಮ್ಮನ ಪಾದ ಪೂಜೆಯನ್ನು ಮಾಡಿ ಅವಳನ್ನು ಗೌರವಿಸಿದ್ದಾಳೆ, ಪ್ರಸಾದವನ್ನು ಮಾಡಿಸಿದ್ದಾಳೆ, ಆನಂದವಾಗಿ ಪೂಜೆಯನ್ನು ಮಾಡಿಕೊಂಡಿದ್ದಾಳೆ ಲಿಂಗಮ್ಮ. ಹೊತ್ತಿಗೆ ಮಾರಯ್ಯನವರು ಬರ್ತಾರೆ, ನೋಡ್ತಾರೆ. ಲಿಂಗದಲ್ಲಿ ತದೇಕ ದೃಷ್ಟಿಯಿಂದ ಯಾವ ದಾನಮ್ಮನಾಗಿರುವಂತ ಲಿಂಗಮ್ಮ ಆನಂದವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಮಾಡುವೆವು ದಾನಮ್ಮ ದೇವಿಯ ಪೂಜೆಯ ಮಾಡುವೆವು, ಪೂಜೆಯ ಮಾಡುವವು ದಾನಮ್ಮ ದೇವಿಯ ಪೂಜೆಯ ಮಾಡುವೆವು, ಪೂಜೆಯ ಮಾಡುವೆ ಪಾದ ಕೈಯಲಗುವೆ, ಪೂಜೆಯ ಮಾಡುವೆ ಪಾದ ಕೈಯಲಗುವೆ, ಬಂದ ಕಟ್ಟಡ ಮಾಡಿದ
ಶಿವಯೋಗಿಣಿಯಾಗಿರ್ತಕ್ಕಂಥ ದಾನೇಶ್ವರಿ ಮುಂದೆ ದಾನಮ್ಮ ಆಗಿಲ್ಲ ಇನ್ನು ಲಿಂಗಮ್ಮ ಆ ಮೋಳಿಗೆಯ ಮಹಾದೇವಿಯ ಮನೆಯಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಮಾರಯ್ಯನವರು ಆ ಹೊತ್ತಿಗೆ ಬರ್ತಾರೆ. ಏನಾಗ್ತದೆ, ಮಾರಯ್ಯನವ್ರು ಏನಂತಾರೆ, ಆ ವಿಚಾರವನ್ನು ನಾವು ನೀವು ಕೂಡಿ ಯಾವಾಗ ನೋಡೋಣ? ನಾಳಿನ ದಿನ ನೋಡೋಣ. ನಾಳೆ ಒಂದು 2 ಅದ್ಭುತ ಪವಾಡ ಬರ್ತಾವ. ಅವರ ದಾನಮ್ಮನ ಪವಾಡ ನಾಳೆ ಭಾಳ ಅದ್ಭುತವಾಗಿ ಬರ್ತಾವು. ನೀವು ಆ ಪವಾಡವನ್ನು ಒಟ್ಟ ತಪ್ಪಿಸ್ಕೋಬಾರ್ದು. ಒಂದು ವಿನಂತಿ, ನಮ್ಮ ಕಮಿಟಿಯ ಸದಸ್ಯರು ಇವತ್ತು ನನ್ನ ಕೈಯಾಗೊಂದು ಪಾವತಿ ಪುಸ್ತಕ ಕೊಟ್ಟಾರೆ. ಇಲ್ಲಿ ಕಾರ್ತಿಕದ ನಿಮಿತ್ತವಾಗಿ ಮೊಟ್ಟ ಮೊದಲು ಬಸವೇಶ್ವರ ಯುವಕ ಮಂಡಳಿ ನಮ್ಮ ಎಲ್ಲ ಯುವಕರು ಏನು ಮಾಡ್ಯಾರ ಅಂತ ಕೇಳಿದ್ರೆ ಕಾರ್ತಿಕೋತ್ಸವವನ್ನು ಮಾಡಕ್ಕೆ ಒಂದಕ್ಕೆ 101 ರೂಪಾಯಿ ಕಾಣಿಕೆಯನ್ನು ಮಾಡಿದ್ದಾರೆ. 5 ದೀಪದ ಮೊಟ್ಟ ಮೊದಲು ನಾನೇ ಕೊಟ್ಟು ಬಿಡ್ತೇನೆ. 5 ದೀಪದ್ದು ನಾವು ಮೊಟ್ಟ ಮೊದಲು ಇದನ್ನು ಪಾವತಿ ನಮ್ಮ ಮಠದಿಂದ ಹರಿಸ್ತೀವಿ. ಮುಂದೆ ನೀವೆಲ್ಲರೂ 101 ರೂಪಾಯಿ ಕೊಡ್ಬೇಕು ದೀಪಕ್ಕೆ. ನೀವೆಲ್ಲ ದೀಪದ ಏನಪ್ಪ ಕಿರಣ ಪಾವತಿಯನ್ನು ನಾವು ಯಾರು ಹರಿತಾರೆ ಅವನ್ನೆಲ್ಲ ಇಲ್ಲಿ ನಮ್ಮ ಎಲ್ಲ ಯುವಕ ಸಿಬ್ಬಂದಿ ನಮ್ಮ ಬಸವೇಶ್ವರ ಯುವಕ ಮಂಡಳದವ್ರು ಅದಾರ. ನಮ್ಮ ಯಾರು ಭೀಮು ಅವರೆಲ್ಲ, ನಮ್ಮ ಇನ್ನೊಬ್ಬ ಭೀಮಣ್ಣ ಗೌಡ್ರು ಅದಾರೆ, ಅವರೆಲ್ಲ ಯುವಕ ಮಂಡಳದವ್ರು ಅದಾರ. ಅವ್ರು ನಿಮಗೆ ಒಂದು ದೀಪಕ್ಕೆ 101 ರೂಪಾಯಿ ಕೊಟ್ಟು ನೀವು ಕೊಡುವಂಥ ದುಡ್ಡು ಅದೇನಿದಲ್ಲ ಎಲ್ಲ ಒಂದು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡ್ತಾರೆ. ಅವ್ರೇನು ಒಯ್ದು ಅವ್ರ ಮನೆಗೆ ಹಾಕ್ಕೊಳ್ಳಂಗಿಲ್ಲ. ಅದಕ್ಕೆ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವು ನೀವೆಲ್ಲ ತನುವನ ಧನದಿಂದ ಸೇವೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಅವರ ನಿಮ್ಮ ಇಷ್ಟು ದಿವಸ ಗವಾಯಿಗಳ ಇದು ಬಂದ್ ಮಾಡಿ ಇಷ್ಟು ದಿವಸ ನಿಮ್ಮ ಊರಾಗೆಲ್ಲ ಪ್ರವಚನವನ್ನು ಮಾಡ್ತಾ ಇದ್ದೇವೆ. ಅದು ನಮ್ಮ ಮಠದ